ರಾಜ್ಯ ರಾಜಕೀಯ ಮಾತ್ರವಲ್ಲ, ಭಾರತದ ಪೊಲಿಟಿಕಲ್ ಹಿಸ್ಟರಿಯಲ್ಲೇ ಅಪ್ಪ ಮಕ್ಕಳ ರಾಜಕಾರಣ ಅನ್ನೋ ಟೀಕೆಗಳನ್ನು ಸಹಜವಾಗಿ ಕೇಳಿರ್ತೀರಾ. ಕರ್ನಾಟಕದ 3 ಪ್ರಬಲ ಪಕ್ಷಗಳಲ್ಲಿ ಈ ಅಪ್ಪ ಮಕ್ಕಳ ರಾಜಕಾರಣ ಢಾಳಾಗಿದೆ. ಮಾತ್ರವಲ್ಲ, ವಿಶಿಷ್ಟ ರಾಜಕೀಯ ಸನ್ನಿವೇಶಗಳನ್ನು ಸೃಷ್ಟಿಸಿದೆ. ಅಂತಹದ್ದೇ ಇನ್ನೊಂದು ಅಪ್ಪ ಮಗನ ಜೋಡಿ ಈಗ ಹೊಸ ರಾಜಕೀಯ ಸಮೀಕರಣಗಳಿಗೆ ಸಜ್ಜಾಗಿದೆ. ಯಾರದು ನೋಡೋಣ ಬನ್ನಿ. ಜೆಡಿಎಸ್ ಅಪ್ಪ ಮಕ್ಕಳ ಪಕ್ಷ, ಬಿಜೆಪಿಯಲ್ಲೂ ಅಪ್ಪ ಮಗನದ್ದೇ ರಾಜಕೀಯ. ಇದು ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಕೇಳಿಬರುವ ಟೀಕೆ. ಅದರಲ್ಲೂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ದೇವೇಗೌಡರ ಕುಟುಂಬವನ್ನ ಕುಟುಕಲು ಬಳಸೋ ಮೊದಲ ಶಬ್ದವೇ ಅಪ್ಪ ಮಗನ ಅಧಿಕಾರ ಅನ್ನೋ ಟೀಕೆ. ಆದರೆ ಸದ್ದಿಲ್ಲದೆ ಕಾಂಗ್ರೆಸ್ನಲ್ಲೂ ಅಂಥದ್ದೇ ಅಪ್ಪ ಮಗನ ರಾಜಕೀಯ ಸಮೀಕರಣ ನಡೆದಿದೆ. ಡಿಕೆಶಿ ಸಂಪುಟಕ್ಕೆ ಯತೀಂದ್ರ ಸೇರ್ತಾರೆ ಅನ್ನೋ ಚರ್ಚೆಗಳೇ ಈ ಸಮೀಕರಣಕ್ಕೆ ವೇದಿಕೆ ಸಜ್ಜುಗೊಳಿಸಿವೆ. ದೊಡ್ಡಗೌಡ್ರು ಯಡಿಯೂರಪ್ಪ ಹಾದಿಯಲ್ಲಿ ಸಿದ್ದರಾಮಯ್ಯ. ಪವರ್ಫುಲ್ ಅಪ್ಪ ಮಗ ಆಗ್ತಾರ ಸಿದ್ದರಾಮಯ್ಯ ಯತೀಂದ್ರ. ರಾಜಕೀಯ ಅಂದ್ರೆ ಅದು ಅಧಿಕಾರದ ಆಟ. ಯಾರ ಬಳಿ ಪವರ್ ಇರುತ್ತೋ ಅವರೇ ಪವರ್ಫುಲ್ ವ್ಯಕ್ತಿ. ಮೊದಲು ತನ್ನ ಬಳಿ ಅಧಿಕಾರ ಬಯಸಬೇಕು ಅಂತಾರೆ. ಇಲ್ವಾ ನನ್ನ ಮಗನೋ ಮಗಳು ಹಾಟ್ ಸೀಟ್ನಲ್ಲಿ ಕುಳಿತು ತನ್ನ ಉತ್ತರಾಧಿಕಾರಿಯಾಗಬೇಕೆಂಬ ಮಾದಾಸೆ ಹೊಂದಿರುತ್ತಾರೆ. ದೊಡ್ಡಗೌಡರು ಕಟ್ಟಿದ ಜೆಡಿಎಸ್ ಪಕ್ಷವೇ ಇರಲಿ ಅಥವಾ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಇರಲಿ, ಇವರೆಲ್ಲ ಈ ಅಪ್ಪ ಮಗನ ಪವರ್ ಪಾಲಿಟಿಕ್ಸ್ ನ ದಿಟ್ಟ ನಿದರ್ಶನಗಳು. ಈಗ ಅದೇ ಸಾಲಿಗೆ ಸಮಾಜವಾದಿ ಸಿದ್ಧಾಂತಿ ಅನ್ನೋ ಸಿದ್ದರಾಮಯ್ಯರು ಸೇರಿದ್ದಾರೆ. ಹೌದು, ಜೆಡಿಎಸ್ ಅಪ್ಪ ಮಕ್ಕಳ ಪಕ್ಷ ಅಂತ ವಿರೋಧಿಗಳಿಗಿಂತ ಸದಾ ಟೀಕೆಗೆ ಒಳಗಾಗಿರುವ ಪಕ್ಷ. ದೇವೇಗೌಡರ ಉತ್ತರಾಧಿಕಾರಿಯಾಗಿ ಎಚ್ಡಿಕೆ ರೇವಣ್ಣ, ಎಚ್ಡಿಕೆ ಉತ್ತರಾಧಿಕಾರಿಯಾಗಿ ನಿಖಿಲ್. ಹೀಗೆ ಅಲ್ಲಿ ಅಪ್ಪ ಮಕ್ಕಳ ರಾಜಕೀಯದ್ದೇ ದರ್ಬಾರು. ಅತ್ತ ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನ ಸದಾ ಟೀಕಿಸುತ್ತಾ ಬಂದ ಬಿಜೆಪಿಯಲ್ಲಿಯೂ ಬಿಎಸ್ವೈ ಉತ್ತರಾಧಿಕಾರಿಯಾಗಿ ವಿಜೇಂದ್ರ ಅವರನ್ನೇ ಮುಲಾಜಿಲ್ಲದೆ ಒಪ್ಪಿಕೊಂಡರು. ಇನ್ನೀಗ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸರದಿ. ಹೈಕಮಾಂಡ್ ಅವರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ. 2014ರಲ್ಲಿ ರಾಕೇಶ್ ಸಿದ್ದರಾಮಯ್ಯ ಮೃತರಾದ ನಂತರ ಅನಿವಾರ್ಯವಾಗಿ ವರುಣದಿಂದ ಯತೀಂದ್ರ ರಾಜಕೀಯ ಅಖಾಡಕ್ಕಿಳಿದರು. ಆಗ ಸಿದ್ದರಾಮಯ್ಯ ಬಾದಾಮಿಯಿಂದ ಸ್ಪರ್ಧಿಸಿದ್ದರು. ಗೆದ್ದು ಶಾಸಕರಾಗಿ ತಂದೆಯ ವ್ಯವಹಾರಗಳಲ್ಲಿ ಭಾಗಿಯಾಗುತ್ತಿದ್ದ ಯತೀಂದ್ರ ವಿರುದ್ಧ ಒಂದು ಹಂತದಲ್ಲಿ ಡಿ ಫ್ಯಾಕ್ಟೋ ಸಿಎಂ ಎನ್ನೋ ಆರೋಪವೂ ಕೇಳಿಬಂತು. ಈಗ ಯತೀಂದ್ರಗೆ ಡಿಸಿಎಂ ಹುದ್ದೆ ಹಾಗೂ ಪ್ರಬಲ ಖಾತೆಗಳಿಗಾಗಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರಂತೆ. ಕುಟುಂಬ ರಾಜಕಾರಣಕ್ಕಾಗಿ ಜೆಡಿಎಸ್ ಅನ್ನ ಹಾಗೂ ಬಿಜೆಪಿಯನ್ನ ನಖಶಿಕಾಂತ ಟೀಕಿಸಿದ್ದ ಸಿದ್ದರಾಮಯ್ಯ ಅದೇ ಅಪ್ಪ ಮಕ್ಕಳ ರಾಜಕಾರಣದ ಈಗಿನ ರೂವಾರಿಯಾಗಿರೋದು ಮಾತ್ರ ವೈರುಧ್ಯ. ವಿಶೇಷ ಅಂದ್ರೆ ಹೀಗೆ ಯತೀಂದ್ರ ಅವರನ್ನ ರಾಜಕಾರಣಕ್ಕೆ ಕರೆಕೊಂಡು ಬಾ ಅಂತ ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟಿದ್ದೇ ದೇವೇಗೌಡರಂತೆ. ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಆ ಮಾದರಿ ಕೊಡಿ ಅವ್ನಿಗೆ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನು ಕೊಟ್ಟಿರೋದೇ 5ರಲ್ಲಿ ಕೊಡಿ. ಅದು ಅಲ್ಲ ಮಾದರಿ ಯಾಕೆ ಯಾವ್ದಾದ್ರು ಕೊಡ್ತಾ ಇದ್ದೀರಿ? ದಿನೇಶ್ ಗುಂಡೂರಾವ್, ಬಸವರಾಜ ಬೊಮ್ಮಾಯಿ, ಮಧು ಬಂಗಾರಪ್ಪ ಹೀಗೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ರಾಜಕೀಯಕ್ಕೆ ಬಂದು ಯಶಸ್ವಿಯಾಗಿದ್ದಾರೆ. ಆದರೆ ದೇವೇಗೌಡರು, ಬಿಎಸ್ವೈ ಹಾಗೂ ಈಗ ಸಿದ್ದರಾಮಯ್ಯರಂತೆ ತಂದೆ ಮಕ್ಕಳ ಜೋಡಿ ಉಂಟು ಮಾಡಿರುವ ರಾಜಕೀಯ ಪರಿಣಾಮ ಪ್ರಬಲವಾದದ್ದು. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯ ಮಾತ್ರವಲ್ಲ, ಭಾರತದ ಪೊಲಿಟಿಕಲ್ ಹಿಸ್ಟರಿಯಲ್ಲೇ ಅಪ್ಪ ಮಕ್ಕಳ ರಾಜಕಾರಣ ಅನ್ನೋ ಟೀಕೆಗಳನ್ನು ಸಹಜವಾಗಿ ಕೇಳಿರ್ತೀರಾ. ಕರ್ನಾಟಕದ 3 ಪ್ರಬಲ ಪಕ್ಷಗಳಲ್ಲಿ ಈ ಅಪ್ಪ ಮಕ್ಕಳ ರಾಜಕಾರಣ ಢಾಳಾಗಿದೆ. ಮಾತ್ರವಲ್ಲ, ವಿಶಿಷ್ಟ ರಾಜಕೀಯ ಸನ್ನಿವೇಶಗಳನ್ನು ಸೃಷ್ಟಿಸಿದೆ. ಅಂತಹದ್ದೇ ಇನ್ನೊಂದು ಅಪ್ಪ ಮಗನ ಜೋಡಿ ಈಗ ಹೊಸ ರಾಜಕೀಯ ಸಮೀಕರಣಗಳಿಗೆ ಸಜ್ಜಾಗಿದೆ. ಯಾರದು ನೋಡೋಣ ಬನ್ನಿ. ಜೆಡಿಎಸ್ ಅಪ್ಪ ಮಕ್ಕಳ ಪಕ್ಷ, ಬಿಜೆಪಿಯಲ್ಲೂ ಅಪ್ಪ ಮಗನದ್ದೇ ರಾಜಕೀಯ. ಇದು ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಕೇಳಿಬರುವ ಟೀಕೆ. ಅದರಲ್ಲೂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ದೇವೇಗೌಡರ ಕುಟುಂಬವನ್ನ ಕುಟುಕಲು ಬಳಸೋ ಮೊದಲ ಶಬ್ದವೇ ಅಪ್ಪ ಮಗನ ಅಧಿಕಾರ ಅನ್ನೋ ಟೀಕೆ.
ಆದರೆ ಸದ್ದಿಲ್ಲದೆ ಕಾಂಗ್ರೆಸ್ನಲ್ಲೂ ಅಂಥದ್ದೇ ಅಪ್ಪ ಮಗನ ರಾಜಕೀಯ ಸಮೀಕರಣ ನಡೆದಿದೆ. ಡಿಕೆಶಿ ಸಂಪುಟಕ್ಕೆ ಯತೀಂದ್ರ ಸೇರ್ತಾರೆ ಅನ್ನೋ ಚರ್ಚೆಗಳೇ ಈ ಸಮೀಕರಣಕ್ಕೆ ವೇದಿಕೆ ಸಜ್ಜುಗೊಳಿಸಿದೆ. ದೊಡ್ಡಗೌಡ್ರು ಯಡಿಯೂರಪ್ಪ ಹಾದಿಯಲ್ಲಿ ಸಿದ್ದರಾಮಯ್ಯ. ಪವರ್ಫುಲ್ ಅಪ್ಪ ಮಗ ಆಗ್ತಾರ ಸಿದ್ದರಾಮಯ್ಯ ಯತೀಂದ್ರ. ರಾಜಕೀಯ ಅಂದ್ರೆ ಅದು ಅಧಿಕಾರದ ಆಟ. ಯಾರ ಬಳಿ ಪವರ್ ಇರುತ್ತೋ ಅವರೇ ಪವರ್ಫುಲ್ ವ್ಯಕ್ತಿ. ಮೊದಲು ತನ್ನ ಬಳಿ ಅಧಿಕಾರ ಬಯಸಬೇಕು ಅಂತಾರೆ, ಇಲ್ವಾ ನನ್ನ ಮಗನೋ ಮಗಳು ಹಾಟ್ ಸೀಟ್ ನಲ್ಲಿ ಕುಳಿತು ತನ್ನ ಉತ್ತರಾಧಿಕಾರಿಯಾಗಬೇಕೆಂಬ ಮಾದಾಸೆ ಹೊಂದಿರುತ್ತಾರೆ. ದೊಡ್ಡಗೌಡರು ಕಟ್ಟಿದ ಜೆಡಿಎಸ್ ಪಕ್ಷವೇ ಇರಲಿ ಅಥವಾ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಇರಲಿ, ಇವರೆಲ್ಲ ಈ ಅಪ್ಪ ಮಗನ ಪವರ್ ಪಾಲಿಟಿಕ್ಸ್ ನ ದಿಟ್ಟ ನಿದರ್ಶನಗಳು. ಈಗ ಅದೇ ಸಾಲಿಗೆ ಸಮಾಜವಾದಿ ಸಿದ್ಧಾಂತಿ ಅನ್ನೋ ಸಿದ್ದರಾಮಯ್ಯರು ಸೇರಿದ್ದಾರೆ. ಹೌದು, ಜೆಡಿಎಸ್ ಅಪ್ಪ ಮಕ್ಕಳ ಪಕ್ಷ ಅಂತ ವಿರೋಧಿಗಳಿಗಿಂತ ಸದಾ ಟೀಕೆಗೆ ಒಳಗಾಗಿರುವ ಪಕ್ಷ. ದೇವೇಗೌಡರ ಉತ್ತರಾಧಿಕಾರಿಯಾಗಿ ಎಚ್ಡಿಕೆ ರೇವಣ್ಣ, ಎಚ್ಡಿಕೆ ಉತ್ತರಾಧಿಕಾರಿಯಾಗಿ ನಿಖಿಲ್, ಹೀಗೆ ಅಲ್ಲಿ ಅಪ್ಪ ಮಕ್ಕಳ ರಾಜಕೀಯದ್ದೇ ದರ್ಬಾರು. ಅತ್ತ ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನ ಸದಾ ಟೀಕಿಸುತ್ತಾ ಬಂದ ಬಿಜೆಪಿಯಲ್ಲಿಯೂ ಬಿಎಸ್ವೈ ಉತ್ತರಾಧಿಕಾರಿಯಾಗಿ ವಿಜೇಂದ್ರ ಅವರನ್ನೇ ಮುಲಾಜಿಲ್ಲದೆ ಒಪ್ಪಿಕೊಂಡರು. ಇನ್ನೀಗ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸರದಿ. ಹೈಕಮಾಂಡ್ ಅವರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ. 2014ರಲ್ಲಿ ರಾಕೇಶ್ ಸಿದ್ದರಾಮಯ್ಯ ಮೃತರಾದ ನಂತರ ಅನಿವಾರ್ಯವಾಗಿ ವರುಣದಿಂದ ಯತೀಂದ್ರ ರಾಜಕೀಯ ಅಖಾಡಕ್ಕಿಳಿದರು. ಆಗ ಸಿದ್ದರಾಮಯ್ಯ ಬಾದಾಮಿಯಿಂದ ಸ್ಪರ್ಧಿಸಿದ್ದರು. ಗೆದ್ದು ಶಾಸಕರಾಗಿ ತಂದೆಯ ವ್ಯವಹಾರಗಳಲ್ಲಿ ಭಾಗಿಯಾಗುತ್ತಿದ್ದ ಯತೀಂದ್ರ ವಿರುದ್ಧ ಒಂದು ಹಂತದಲ್ಲಿ ಡಿ ಫ್ಯಾಕ್ಟೋ ಸಿಎಂ ಎನ್ನೋ ಆರೋಪವೂ ಕೇಳಿಬಂತು. ಈಗ ಯತೀಂದ್ರಗೆ ಡಿಸಿಎಂ ಹುದ್ದೆ ಹಾಗೂ ಪ್ರಬಲ ಖಾತೆಗಳಿಗಾಗಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರಂತೆ. ಕುಟುಂಬ ರಾಜಕಾರಣಕ್ಕಾಗಿ ಜೆಡಿಎಸ್ ಅನ್ನ ಹಾಗೂ ಬಿಜೆಪಿಯನ್ನ ನಖಶಿಖಾಂತ ಟೀಕಿಸಿದ್ದ ಸಿದ್ದರಾಮಯ್ಯ ಅದೇ ಅಪ್ಪ ಮಕ್ಕಳ ರಾಜಕಾರಣದ ಈಗಿನ ರೂವಾರಿಯಾಗಿರೋದು ಮಾತ್ರ ವೈರುಧ್ಯ. ವಿಶೇಷ ಅಂದ್ರೆ ಹೀಗೆ ಯತೀಂದ್ರ ಅವರನ್ನ ರಾಜಕಾರಣಕ್ಕೆ ಕರೆಕೊಂಡು ಬಾ ಅಂತ ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟಿದ್ದೇ ದೇವೇಗೌಡರಂತೆ. ಇಲ್ಲಪ್ಪ, ಇದು ಯಾವ್ದು ಕೊಟ್ಟಿಲ್ಲ. ಯಾರ ಮಾದರಿ ಕೊಡಿ ನಮ್ಗೆ, ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ. ನಾನು ಕೊಟ್ಟಿರೋದೇ 5 ಕೊಡಿ ಅದು. ಅಲ್ಲ ಮಾದರಿ ಯಾಕೆ ಯಾವ್ದಾದ್ರು ಕೊಡ್ತಾ ಇದ್ದೀರಿ? ದಿನೇಶ್ ಗುಂಡೂರಾವ್, ಬಸವರಾಜ ಬೊಮ್ಮಾಯಿ, ಮಧು ಬಂಗಾರಪ್ಪ ಹೀಗೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ರಾಜಕೀಯಕ್ಕೆ ಬಂದು ಯಶಸ್ವಿಯಾಗಿದ್ದಾರೆ. ಆದರೆ ದೇವೇಗೌಡರು, ಬಿಎಸ್ವೈ ಹಾಗೂ ಈಗ ಸಿದ್ದರಾಮಯ್ಯರಂತೆ ತಂದೆ ಮಕ್ಕಳ ಜೋಡಿ ಉಂಟು ಮಾಡಿರುವ ರಾಜಕೀಯ ಪರಿಣಾಮ ಪ್ರಬಲವಾದದ್ದು. ಶ್ರೀಲಕ್ಷ್ಮಿ ಅಭಿಜಿತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.